ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. MCQಗಳ ಮೂಲಕ ಕರೆಂಟ್ ಅಫೇರ್ಸ್ ಕಲಿಯುವಂಥ ಈ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಿಮ್ಗೆ ಪರಿಚಯ ಆಗಿದೆ. ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ 2 ದಿನದ ಕರೆಂಟ್ ಅಫೇರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಡಿಸೆಂಬರ್ 16 ಮತ್ತು 17 2 ದಿನದ ಕರೆಂಟ್ ಅಫೇರ್ಸ್ಗಳಲ್ಲಿ ಯಾವ್ದು ಬೇರೆ ಬೇರೆ ನ್ಯೂಸ್ ಪೇಪರ್ಗಳಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಇರುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ MCQ ಮಾಡಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಜೊತೆ MCQನ ಕಲಿತಾ ಈ ಒಂದು ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಇದನ್ನ ರೆಗ್ಯುಲರ್ ಆಗಿ ವಾಚ್ ಮಾಡೋದ್ರಿಂದ ನೀವು ರೆಗ್ಯುಲರ್ ಆಗಿ ಕರೆಂಟ್ ಅಫೇರ್ಸ್ ಜೊತೆ ಅಪ್ಡೇಟ್ ಆಗ್ತಾ ಇರ್ತೀರಾ. ಸೊ ಮಿಸ್ ಮಾಡದೆ ಇದನ್ನ ರೆಗ್ಯುಲರ್ ಆಗಿ ವಾಚ್ ಮಾಡಿ. ಇನ್ನು ಈ KE ಅಭ್ಯಾಸ ಬಗ್ಗೆ ನಾನು ಆಲ್ರೆಡಿ 2 ವಿಡಿಯೋನಲ್ಲಿ ಹೇಳಿದ್ದೀನಿ. ನಾವು KE ಈಗ 708 ಪೋಸ್ಟ್ ಗ್ರೂಪ್ ಸಿ ಲೆವೆಲ್ ಪೋಸ್ಟ್ ಏನು ನಡೀತಾ ಇದೆಯಲ್ಲ, ಅದ್ರ ಟಾರ್ಗೆಟ್ ಮಾಡಿ ನಡೆಸ್ತಿರುವಂಥ ಈ ಅಭ್ಯಾಸ ಟೆಸ್ಟ್ ಸೀರೀಸು. ಸೊ ಇಂಟ್ರೆಸ್ಟೆಡ್ ಯಾರಿದ್ದಾರೆ ಅವರು ಇದಕ್ಕೆ ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ಕಾಲ್ ಮಾಡಿ ನೀವು ಬೇಕಿದ್ರೆ ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ. ಫಸ್ಟ್ ಟೆಸ್ಟ್ ಬಂದು 21 ಡಿಸೆಂಬರ್ ಕಮಿಂಗ್ ಸಂಡೇ ಇರುತ್ತೆ. ಫಸ್ಟ್ ಆರ್ಟಿಕಲ್ ನೋಡೋದಾದ್ರೆ, ಫಸ್ಟ್ ಆರ್ಟಿಕಲ್ ಬಂದು ಆಪರೇಷನ್ ಥಂಡರ್ 2025 ಬಗ್ಗೆ ಇದೆ. ನಾನು ಆಲ್ರೆಡಿ 2 ವಿಡಿಯೋನಲ್ಲಿ ಹೇಳಿದ್ದೀನಿ. ಆಪರೇಷನ್ ಇಂಡಿಯಾ ಲೆವೆಲ್ ನಡೆಯುವಂತಹ ಒಂದು ಆಪರೇಷನ್ಸ್ ಅಂತಂದ್ರೆ ಆಪರೇಷನ್ ಸಮಥಿಂಗ್ ಏನು ರಿಲೇಟೆಡ್ ವಾಟ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಂಡಿಯಾ ಲೆವೆಲ್ ಇಂಪಾರ್ಟೆಂಟ್ ಅಂತಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಯಾವ್ದಾದ್ರು ಒಂದು ಆಪರೇಷನ್ ನಡೀತಿದೆ ಅಂತಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಸಿಂಪಲ್ ಆಗಿ ಕ್ವಶನ್ ಬರ್ಬೋದು ಅಂತಂದ್ರೆ, ಆಪರೇಷನ್ ಥಂಡರ್ 2025 ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಾದ್ರೂ ಬರ್ಬೋದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಏನಿದು ಆಪರೇಷನ್ ಥಂಡರ್ 2025 ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಟ್ರೇಡ್ ಆಗುವಂಥದ್ದು ವೆರಿ ಕಾಮನ್ ಆಗಿದೆ. ಕೆಲವು ಸಂಸ್ಥೆಗಳು ಏನು ಮಾಡ್ತವೆ ಅಂತಂದ್ರೆ, ಈಗ ವೈಲ್ಡ್ ಲೈಫ್ ಅಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ತವೆ. ಈಗ IUCN ರೆಡ್ ಲಿಸ್ಟ್ ಅಂತ ತಗೊಂಡ್ರೆ ಆ ಸ್ಪೀಶೀಸ್ ಯಾವ ಒಂದು ವಲ್ನರಬಿಲಿಟಿ ಇದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಇಷ್ಟು ಲಿಸ್ಟ್ ಮಾಡ್ತಾ ಹೋಗ್ತವೆ. ಬಟ್ ಅದನ್ನ ಟ್ರೇಡ್ ತಡೆಯೋದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಆರ್ಗನೈಸೇಷನ್ ಬೇಕಿತ್ತು, ಹೌದಲ್ವಾ? ಅಥವಾ ಅದಕ್ಕೊಂದು ಆಪರೇಷನ್ ಬೇಕಿತ್ತು. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಇಂಟರ್ಪೋಲ್ ಅಂತಂದ್ರೆ ಇಂಟರ್ನ್ಯಾಷನಲ್ ಪೊಲೀಸಿಂಗ್ ಅಂತ ಹೇಳ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ ಆಗಿರುತ್ತೆ. ಇಂಟರ್ ಗವರ್ಮೆಂಟಲ್ ಅಂತಂದ್ರೆ ಬೇರೆ ಬೇರೆ ಗವರ್ಮೆಂಟ್ಗಳು ಸೇರಿಬಿಟ್ಟು, ಫಾರ್ ಎಕ್ಸಾಂಪಲ್ 190ಕ್ಕಿಂತ ಹೆಚ್ಚಿಗೆ ದೇಶಗಳು ಸೇರಿ ಒಂದು ಪೊಲೀಸಿಂಗ್ ಸಿಸ್ಟಮ್ನ ಮಾಡ್ಕೊಂಡಿರ್ತವೆ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಮೇಲೆ. ಸೊ ಇದು ಜೊತೆ ಇಂಟರ್ಪೋಲ್, ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಒಂದು ಮತ್ತೆ ಇಂಟರ್ಪೋಲ್ ಒಂದು, ಇವೆರಡು ಏನ್ ಮಾಡ್ತವೆ ಅಂತಂದ್ರೆ, ಈಗ ಇಲ್ಲಿಗಲಿ ವೈಲ್ಡ್ ಲೈಫ್ ಟ್ರೇಡ್ ಏನಾಗ್ತಾ ಇದೆಯಲ್ಲ ಅದನ್ನ ಹ್ಯಾಕ್ ಮಾಡಬೇಕು ಅಥವಾ ಅದನ್ನ ತಡಿಬೇಕು ಅಂತೇಳಿ, ಅದನ್ನ ರೆಸ್ಕ್ಯೂ ಮಾಡಬೇಕು ಅಂತೇಳಿ ಈ ಆಪರೇಷನ್ ಲಾಂಚ್ ಮಾಡಿರುತ್ತೆ. ಸೊ ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಂದ್ರೆ, ಜಸ್ಟ್ 4 ವಾರದಲ್ಲೇನೆ 30,000ಕ್ಕಿಂತ ಹೆಚ್ಚಿಗೆ ಆ ಸ್ಪೀಶೀಸ್ಗಳನ್ನ ಇವು ಪ್ರೊಟೆಕ್ಟ್ ಮಾಡಿದೆ. ಇದಕ್ಕೆ ಕೈ ಜೋಡಿಸಿರುವಂಥದ್ದು 134 ಕಂಟ್ರಿಗಳು. ಇಲ್ಲೇನು ನಾನು 180+ ಅಂತ ಹೇಳಿದ, ಇದು ಒಂದು ಮೆಂಬರ್ಸ್ ಆಫ್ ಇಂಟರ್ಪೋಲ್ ಬಗ್ಗೆ ಇನ್ನು ಸ್ವಲ್ಪ ಹೇಳಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ದೇಶ ಅಂತ ಬಂದಾಗ ನಮ್ಮಲ್ಲಿ ಪೊಲೀಸಿಂಗ್ ಸಿಸ್ಟಮ್ ಇದೆ, ಇಂಟರ್ನ್ಯಾಷನಲಿ ಅಂತ ಬಂದಾಗ ಅದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಬೇರೆ ಕಂಟ್ರಿಗಳೆಲ್ಲ ಸೇರಿಬಿಟ್ಟು ಒಂದು ಪೊಲೀಸಿಂಗ್ ಸಿಸ್ಟಮ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆದೆಲ್ಲ ಇದಕ್ಕೆ ನೆಟ್ವರ್ಕ್ನ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ಬಂದಾಗ ಇಂಡಿಯಾದಲ್ಲಿ CBI. ಸೊ ಹಾಗೆ ಬೇರೆ ಬೇರೆ ಕಂಟ್ರಿನಲ್ಲಿ ಬೇರೆ ಬೇರೆ ಪೊಲೀಸಿಂಗ್ ಸಿಸ್ಟಮ್ ಎಲ್ಲ ಸೇರಿ ಒಂದು ನೆಟ್ವರ್ಕ್ ಮಾಡಿರ್ತಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಒಂದು ಕ್ರೈಮ್ ಆಯಿತು ಅಂದ್ರೆ, ಫಾರ್ ಎಕ್ಸಾಂಪಲ್ ಫುಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತ ಕರಿತೀವಿ. ಸೊ ಅಥವಾ ಯಾರು ಮಿಸ್ಸಿಂಗ್ ಪರ್ಸನ್ ಇರ್ತಾರೆ. ಸೊ ಅವಾಗ ಇಂಟರ್ನ್ಯಾಷನಲ್ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಗವರ್ನ್ ಮಾಡೋಕ್ಕೆ ಒಂದು ಪೊಲೀಸಿಂಗ್ ಸಿಸ್ಟಮ್ ಬೇಕಾಗಿತ್ತು. ಸೊ ಅದಕ್ಕೆ ಮಾಡ್ಕೊಂಡಿರೋದು ಇಂಟರ್ಪೋಲ್. ಇದರ್ಥ ಆಯ್ತು. ಈಗ ಟ್ರೇಡ್ಗಳು ಯಾವ ರೀತಿ ಆಗ್ತಾ ಇರುತ್ತೆ, ಇಲ್ಲಿಗಲಿ ಆಗ್ತಾ ಇರುತ್ತಾ, ಲೀಗಲಿ ಆಗ್ತಾ ಇರುತ್ತಾ, ಎಷ್ಟು ಮಟ್ಟಿಗೆ ಆಗ್ತಾ ಇರುತ್ತೆ, ಸೊ ಇದನ್ನ ಮಾನಿಟರ್ ಮಾಡೋದಕ್ಕೆ ಮಾಡ್ಕೊಂಡಿರೋಂಥದ್ದೇ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್. ಸೊ ಇವೆರಡು ಮಾಡಿರುವಂಥ ಕಾರ್ಯಾಚರಣೆ ಬಂದು ಆಪರೇಷನ್ ಥಂಡರ್. ನೆನ್ಪಿಟ್ಕೋಬೇಕಾಗುತ್ತೆ. ಸರಿ, ಯಾವ ರೀತಿ ಬರ್ಬೋದು ಕ್ವಶನ್ ಬಂದ್ರೆ, ಇಲ್ಲಿ ನೋಡಿ ಗೊತ್ತಾಗುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪರೇಷನ್ ಥಂಡರ್ 2025 ವಿಶ್ವ ವಾಣಿಜ್ಯ ಸಂಸ್ಥೆ ಅಂದ್ರೆ ಏನು? ವರ್ಲ್ಡ್ ಟ್ರೇಡ್ ಸೆಂಟರ್ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಅಲ್ಲ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ತಂದಿರೋದಲ್ಲ, ಬದಲಿಗೆ ಇದು ಮಾಡಿರುವಂಥದ್ದು ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್. ನೆನ್ಪಿಟ್ಕೋಬೇಕು, ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್. ಸೊ ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇದು ಬಂದು, ಇದು ಅಕ್ರಮ ವನ್ಯಜೀವಿ ಮತ್ತು ಅರಣ್ಯ ಉತ್ಪನ್ನ ವ್ಯಾಪಾರವನ್ನು ಗುರಿಯಾಗಿಸಿಕೊಂಡಿದ್ದು, ಇದನ್ನೇ ಟಾರ್ಗೆಟ್ ಮಾಡಿರುವಂಥದ್ದು ಇಲ್ಲಿಗಲ್ ಟ್ರೇಡ್ ಆಗಿರೋದನ್ನ. ಸೊ ಅಂತಾರಾಷ್ಟ್ರೀಯ ಅಪರಾಧ ಜಾಲವನ್ನು ಭೇದಿಸಲು ಉದ್ದೇಶಿಸಿದೆ. ಹೌದು, ಇದೇ ಇದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗಾಗಿ 2 ಮಾತ್ರ ಸರಿಯಾಗುತ್ತೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಓಪನ್ಸ್ ಚೋಲಾ ಮತ್ತೆ ಡೋಕ್ಲಾ ಪಾಸಸ್. ಏನಂತಂದ್ರೆ ಭಾರತ ರಣಭೂಮಿ ದರ್ಶನ್. ನೆನ್ಪಿಟ್ಕೋಬೇಕಾಗುತ್ತೆ, ಭಾರತ್ ರಣಭೂಮಿ ದರ್ಶನ್ ಅಂದ್ರೆ ಬ್ಯಾಟಲ್ ಫೀಲ್ಡ್ ಟೂರಿಸಂ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ನ ತರ್ತಾ ಇದೀವಿ. ಯಾರು ತರ್ತಾರೆ ಅಂತದ್ದು? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ಲಸ್ ಮಿನಿಸ್ಟ್ರಿ ಆಫ್ ಟೂರಿಸಮ್. ಈ ಎರಡು ಸೇರ್ಬಿಟ್ಟು ಈ ಭಾರತ ರಣಭೂಮಿ ದರ್ಶನ್ ಏನೊಂದು ವಾರ್ ಫೀಲ್ಡ್ ಆಗಿರುತ್ತಲ್ಲ, ಅದರ ಒಂದು ಟೂರಿಸಂನ ಪ್ರಮೋಟ್ ಮಾಡಬೇಕು, ಅಲ್ಲಿ ಜನಗಳಿಗೆ ನೋಡೋಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಸ್ಕೀಮ್ನ ತರ್ತಾ ಇದ್ದಾರೆ. ಸೊ ಇಲ್ಲೇನಂತಂದ್ರೆ ಅದನ್ನ ಒಂದು ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಿಮಲ್ಲಿ ಕೆಲವೊಂದು ಕಾನ್ಫ್ಲಿಕ್ಟ್ ಏರಿಯಾಗಳಿತ್ತು. ಫಾರ್ ಎಕ್ಸಾಂಪಲ್ ನೋಡಿ, ಚೋಲಾ ಮತ್ತೆ ದೋಕ್ಲಾ ಅಂತ ಹೇಳ್ಬಿಟ್ಟು ಇವು ಬಂದು ಸಿಕ್ಕಿಂ ಬಾರ್ಡರ್ ಇರುವಂಥದ್ದು, ಸಿಕ್ಕಿಂ ಚೈನಾ ಬಾರ್ಡರ್ ಅಥವಾ ಸಿಕ್ಕಿಂ ಭೂತಾನ್ ಬಾರ್ಡರ್ ಇರುವಂಥದ್ದು. ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ, ದೋಕ್ಲಾ ಮಿಶು ಅಂತ ಒಂದು 2-3 ವರ್ಷಗಳಿಂದ ನ್ಯೂಸಲ್ಲಿ ಇತ್ತು. ದೋಕ್ಲಾ ಮಿಶು ಬಂದು ಇಟ್ ಇಸ್ ಅ ಟ್ರೈ ಜಂಕ್ಷನ್ ಆಫ್ ಭೂತಾನ್, ಚೈನಾ ಮತ್ತೆ ಇಂಡಿಯಾ.
ಸೊ ಅಲ್ಲಿ ಯಾವಾಗ ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು. ಸೊ ಅಲ್ಲಿರುವಂಥ ಪಾಸ್ಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಓಪನ್ ಮಾಡಿದ್ದಾರೆ ಈ ಒಂದು ಟೂರಿಸಮ್ನ ಪ್ರಮೋಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಈ ಸುದ್ದಿನಲ್ಲಿ ಇತ್ತು. ನಿಮಗೆ ಸಿಂಪಲ್ ಕ್ವಶನ್ ಬರುತ್ತೆ, ಈ ಒಂದು ಪಾಸಸ್ಗಳು ಎಲ್ಲಿವೆ ಅಂತ, ಅದನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಕೊಳ್ಳಿ ನೋಡಿ, ಯುದ್ಧಭೂಮಿ ಪ್ರವಾಸೋದ್ಯಮಕ್ಕಾಗಿ ಭಾರತ ಇತ್ತೀಚೆಗೆ ತೆರೆದಿರುವ ಚೋಲಾ ಮತ್ತೆ ಡೋಕ್ಲಾ ಪಾಸ್ಗಳು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದರೆ ಸಿಂಪಲ್ ಕ್ವಶನ್ ಸಿಕ್ಕಿಂ ಅಂತ. ಸೊ ನೀವೇನೇನು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಸ್ಟ್ರಾಟಜಿಕಲ್ ಪಾಸಸ್ಗಳು ಯಾವ್ದಾದ್ರು ಇದ್ರು ಅಂತಂದ್ರೆ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸಿಂಪಲ್ ಕ್ವಶನ್ ಬರುತ್ತೆ, ನೋಡ್ಕೋಬೇಕಾಗತ್ತೆ. ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲಾದ್ರೂ ಕೇಳ್ಬೋದು. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಜೋರ್ಡನ್ ಅಂಡ್ ಇಂಡಿಯಾಸ್ ರಾಕೆಟ್ ವಂಡರ್ಸ್. ಸೊ ಏನಾಗಿದೆ ಅಂತಂದ್ರೆ ಜೋರ್ಡನ್ ಮತ್ತೆ ಇಂಡಿಯಾ ಒಂದು ರಾಕೆಟ್ ಆರ್ಕಿಟೆಕ್ಚರ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ. ಏನಂತಂದ್ರೆ ಜೋರ್ಡನ್ ಅಲ್ಲಿ ಪೆಟ್ರಾ, ನೆನ್ಪಿಟ್ಕೋಬೇಕಾಗುತ್ತೆ, ಪೆಟ್ರಾ ಅಂತೇಳಿ ಒಂದು ರಾಕೆಟ್ ಕೇವ್ ನೋಡಿದ್ದೇನೆ. ಇದು ಜೋರ್ಡನ್ ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಇದ್ರ ಜೊತೆಗೆ ಇಂಡಿಯಾದಲ್ಲಿ ಇದೇ ರೀತಿಯಾದಂಥ ಒಂದು ರಾಕೆಟ್ ಆರ್ಕಿಟೆಕ್ಚರ್ ಇದೆ. ಯಾವುದು? ಕೈಲಾಸ, ಎಲ್ಲೋರ, ಹೌದಲ್ವಾ, ಎಲ್ಲೋರ. ಸೊ ಇವೆರಡನ್ನು ಸೈಮಲ್ಟೇನಿಯಸ್ಲಿ ಸ್ಟಡಿ ಮಾಡಬೇಕು ಮತ್ತೆ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂಡಿಯಾ ಮತ್ತೆ ಜೋರ್ಡನ್ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ. ಸೊ ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ಬೋದು, ಈ ಒಂದು ಟಿನ್ನಿಂಗ್ ಅಗ್ರಿಮೆಂಟ್ಗೆ ಸೈನ್ ಯಾವ್ದ್ರ ಜೊತೆ ಮಾಡಿದೆ ಇಂಡಿಯಾ ಅಂತ ಕೇಳಿದಾಗ ಜೋರ್ಡನ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ಲೊಕೇಶನ್ ಅಂತ ಕೇಳಿದಾಗ ಪೆಟ್ರಾ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಪೆಟ್ರಾ ಅನ್ನೋದು ಸುಮಾರು ಒಂದು 4ನೇ ಶತಮಾನದಲ್ಲಿ ಬಿಲ್ಡ್ ಆದಂತಹ ಒಂದು ಏರಿಯಾ ಆಗಿರುತ್ತೆ. ಮತ್ತೆ ಇದು ಬಂದು ಕೈಲಾಸನಾಥ ಟೆಂಪಲ್ ಬಂದು 6 ಮತ್ತು 10ನೇ ಶತಮಾನದಲ್ಲಿ ಬಿಲ್ಡ್ ಮಾಡಿರುವಂಥದ್ದು, ಕೆತ್ತನೆ ಮಾಡಿರುವಂಥದ್ದು ಆಗಿರುತ್ತೆ. ಸೊ ಈ ಪೆಟ್ರಾ ಬಂದು ಇದನ್ನ ಪಿಂಕ್ ಸ್ಟೋನ್ ಇಂದ ಬಿಲ್ಡ್ ಮಾಡಿರುವಂಥದ್ದು. ನೋಡಿ, ಪಿಂಕ್ ಸ್ಟೋನ್ ಇಂದ ಬಿಲ್ಡ್ ಮಾಡೋದ್ರಿಂದ ಇದನ್ನ ರೋ ಸಿಟಿ ಅಂತಾನು ಕರೀತಾರೆ. ರೋ ಸಿಟಿ ಅಂತಾನು ಕರಿಬೋದು. ಮೇ ಬಿ ನಿಮ್ಗೆ ಆ ಥರನೂ ಕೇಳ್ಬೋದು, ರೋ ಸಿಟಿ ಅಂತಾನು ಕರೀತಾರೆ. ಇನ್ನು ಎಲ್ಲೋರ ಅಂತ ಬಂದಾಗ ನಮ್ಗೆ ಆಲ್ರೆಡಿ ಸಾಕಷ್ಟು ಸಾಲ ಹಿಸ್ಟ್ರಿನಲ್ಲಿ ಓದಿರ್ತೀವಿ. ಎಲ್ಲೋರದಲ್ಲಿ ಇದು ಬಂದು ಯಾರೋ ಒಂದು ಟೈಮ್ ಪೀರಿಯಡ್ ಡೆವಲಪ್ ಆಗಿದ್ದು, ರಾಷ್ಟ್ರಕೂಟರ ಟೈಮ್ ಪೀರಿಯಡ್ ಅಲ್ಲಿ ಡೆವಲಪ್ ಆಗಿದ್ದು, ಹೌದಲ್ವಾ. ಮತ್ತೆ ಇದನ್ನ ನಾವು ಎಲ್ಲಿ ನೋಡ್ತೀವಿ? ನಾವು ಮಹಾರಾಷ್ಟ್ರದಲ್ಲಿ ನೋಡ್ತೀವಿ. ಇದರಲ್ಲಿ ಸುಮಾರು ಒಂದಿಷ್ಟಿದೆ, 34 ಕೇವ್ಸ್ ಇದೆ. ಅದರಲ್ಲೂ ಸ್ಪೆಷಾಲಿಟಿ ಅಂತಂದ್ರೆ 16ನೇ ಕೇವ್ ನಂಬರ್ 16 ನಮ್ಗೆ ಏನು ನೋಡೋಕೆ ಸಿಗುತ್ತೆ? ಕೇವ್ ನಂಬರ್ 16 ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ ಕೈಲಾಸನಾಥ ಟೆಂಪಲ್, ಹೌದಲ್ವಾ. ಕೈಲಾಸನಾಥ ಟೆಂಪಲ್ನ ನಾವು ಈಗ ಗೂಗಲಲ್ಲಿ ನಾವು ಹೋಗ್ಬಿಟ್ಟು ಲಾರ್ಜೆಸ್ಟ್ ಮೊನೋಲಿಥಿಕ್ ಆರ್ಕಿಟೆಕ್ಚರ್ ಅಂತ ನೋಡಿದಾಗ ಸೊ ನಮ್ಗೆ ಬರೋದೇ ಕೈಲಾಸನಾಥ ಟೆಂಪಲ್. ಸೊ ಅಷ್ಟು ಫೇಮಸ್ ಆಗಿರುವಂಥ ಕೈಲಾಸ ಟೆಂಪಲ್. ಸೊ ಇದನ್ನ ಬಿಲ್ಡ್ ಮಾಡಿದ್ಯಾರು? ಒಂದನೇ ಕೃಷ್ಣ ಅಥವಾ ಕೃಷ್ಣ 1 ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದು ಸ್ವಲ್ಪ ಬೇಸಿಕ್ಸ್ ಇನ್ನೊಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ಇವೆರಡನ್ನು ಜೊತೆಲಿ ಸ್ಟಡಿ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡೋದು ಯಾವ್ಯಾವುದು? ಜೋರ್ಡನ್ ಮತ್ತೆ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸರ್, ಇದ್ರ ಬಗ್ಗೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲೋರ ಗುಹೆಗಳು ಮತ್ತು ಪೆಟ್ರಾ ನಡುವೆ ಅವಳಿ ಅಭಿವೃದ್ಧಿಗಾಗಿ ಭಾರತ ಮತ್ತು ಜೋರ್ಡನ್ ಒಪ್ಪಂದಕ್ಕೆ ಸಹಿ ಹಾಕಿದವು. ಕರೆಕ್ಟ್, ಇದೇ ಮೇನ್ ಇಂಪಾರ್ಟೆಂಟ್, ಕರೆಕ್ಟ್ ಆಗಿದೆ. ಎಲ್ಲೋರ ಗುಹೆಗಳು ಮತ್ತು ಪೆಟ್ರಾ ಎರಡು ಯುನೆಸ್ಕೋ ಪರಂಪರೆಯ ತಾಣಗಳಾಗಿವೆ. ವೆರಿ ಇಂಪಾರ್ಟೆಂಟ್. ಕೈಲಾಸನಾಥ ಟೆಂಪಲ್ ಬಗ್ಗೆ ಅಥವಾ ಏನೊಂದು ಎಲ್ಲೋರ ಕೇವ್ಸ್ ಬಗ್ಗೆ ನಾವು ಓದಿರ್ತೀವಿ, ಅದು ಬಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಅದೇ ರೀತಿನಲ್ಲೇ ಪೆಟ್ರಾ ಕೂಡ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ. ಸೊ ಎರಡೂ ಕೂಡ ಯುನೆಸ್ಕೋ ಲಿಸ್ಟಲ್ಲಿ ಇದೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಅಸ್ಸಾಂಸ್ ಮಜುಲಿ ಹೋಸ್ಟ್ ನೋಡಿ ಚರೈಚುಂಗ್ ಫೆಸ್ಟಿವಲ್. ಚರೈಚುಂಗ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಒಂದು ಫೆಸ್ಟಿವಲ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂತಂದ್ರೆ ಮಜುಲಿ ಐಲ್ಯಾಂಡ್ ಅಲ್ಲಿ. ಏನು ಸ್ಪೆಷಾಲಿಟಿ ಮಜುಲಿ ಐಲ್ಯಾಂಡ್? ಮಜುಲಿ ಐಲ್ಯಾಂಡ್ನ ಬಂದು ನಾವು ವರ್ಲ್ಡ್ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ಅಂತ ಕರಿತೀವಿ. ಏನು ಹೇಳಿ? ರಿವರೈನ್ ಐಲ್ಯಾಂಡ್ ಅಂತ ಕರಿತೀವಿ. ವರ್ಲ್ಡ್ ಲಾರ್ಜೆಸ್ಟ್, ಪ್ರಪಂಚದ ಅತಿ ದೊಡ್ಡದಾದಂಥ ಒಂದು ನದಿಯಲ್ಲಿ ಬಿಲ್ಡ್ ಆಗಿರುವಂಥ ಐಲ್ಯಾಂಡ್ ಇದಾಗಿರುತ್ತೆ. ಯಾವ ನದಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಅಂತ ಬಂದಾಗ ನಿಮಗೆ ಬ್ರಹ್ಮಪುತ್ರ, ಓಕೆನಾ. ನೆಕ್ಸ್ಟ್ ಸೌತ್ ಅಂತ ಬಂದಾಗ ಸುವರ್ಣಶ್ರೀ. ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಬ್ರಹ್ಮಪುತ್ರ ಅಂತ ಹೇಳ್ಬೋದು. ಈ ಬ್ರಹ್ಮಪುತ್ರದಿಂದ ಈ ಸುವರ್ಣಶ್ರೀ ಅಗೇನ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ. ಸೊ ಇಡೀ ಬ್ರಹ್ಮಪುತ್ರ ಇಂದನೇ ಫಾರ್ಮ್ ಆಗಿರುವಂತಹ ಒಂದು ಲಾರ್ಜೆಸ್ಟ್ ಐಲ್ಯಾಂಡ್ ಬಂದು ಈ ಮಜುಲಿ ಐಲ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿ ಏನಂತಂದ್ರೆ ಒಂದು ಫೆಸ್ಟ್ ನ ಇದೆಲ್ಲಿರೋ ಲೊಕೇಟ್ ಆಗಿರುವಂಥದ್ದು ಅಸ್ಸಾಂ ಅಲ್ವಾ. ಸೊ ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಚರೈಚುಂಗ್ ಫೆಸ್ಟಿವಲ್ ಅಂತ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆ ಇದು ಅಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಏಷ್ಯಾದ ಫಸ್ಟ್ ಪ್ರೊಟೆಕ್ಟೆಡ್ ಒಂದು ಕನ್ಸರ್ವೇಷನ್ ರಿಸರ್ವ್ ಇದೆ ಅಥವಾ ಒಂದು ಬರ್ಡ್ ಸ್ಯಾಂಚುರಿ ಇದೆ. ಅದ್ರ ಹೆಸರು ಬಂದು ರಾಯಲ್ ಬರ್ಡ್ ಸ್ಯಾಂಚುರಿ ಅಂತಾನೆ. ಏಷ್ಯಾದಲ್ಲೇ ಫಸ್ಟ್ ಅಂತೆ. ಅಂದ್ರೆ ಸುಮಾರು 100 ವರ್ಷಗಳ ಹಿಂದೆ ಇದನ್ನ ರೆಕಗ್ನೈಸ್ ಮಾಡಿರುವಂಥದ್ದಾಗಿರುತ್ತೆ. ಈ ಒಂದು ಬರ್ಡ್ ಸ್ಯಾಂಚುರಿನ ಫಸ್ಟ್ ರೆಕಗ್ನೈಸ್ ಮಾಡಿದ್ದು ಅಹೋಮ್ ಡೈನಾಸ್ಟಿನಲ್ಲಿ ಅಂದ್ರೆ 17ನೇ ಶತಮಾನದಲ್ಲಿ ಪ್ರತಾಪ್ ಸಿಂಗ್ ಅಂತ ಒಬ್ಬ ಬರ್ತಾನೆ, ರಾಜ ಪ್ರತಾಪ್ ಸಿಂಗ್ ಅಂತ ಹೇಳ್ಬಿಟ್ಟು. ಯಾವ ಡೈನಾಸ್ಟಿ? ಅಹೋಮ್ ಡೈನಾಸ್ಟಿಯ ಪ್ರತಾಪ್ ಸಿಂಗ್ ಅಂತ ಹೇಳ್ಬಿಟ್ಟು. ಸೊ ಅವನು ಆ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಂತಹ ಒಂದು ರಾಯಲ್ ಬರ್ಡ್ ಸ್ಯಾಂಚುರಿ ಆಗಿರುತ್ತೆ. ಸೊ ಅಂದ್ರೆ ಅಲ್ಲಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಮಾಡಿರೋದಾಗಿರುತ್ತೆ. ಸೊ ಇದು ಅದು ಅಂದ್ರೆ ಅಲ್ಲಿ ಬಿಲ್ಡ್ ಮಾಡಿರ್ತಾರೆ, ಅದನ್ನ
ಬರ್ಡ್ ಸ್ಯಾಂಚುರಿ ಅಂತ ರೆಕಗ್ನೈಸ್ ಮಾಡಿದ್ದು ಲೇಟರ್. ಸೊ ಇದೇನಂತಂದ್ರೆ ಏಷ್ಯಾದಲ್ಲೇ ಫಸ್ಟ್ ಪ್ರೊಟೆಕ್ಟೆಡ್ ಬರ್ಡ್ ಸ್ಯಾಂಚುರಿ ಆಗಿರುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ಬೋದು, ಯಾವ ರೀತಿ ಕೇಳ್ಬೋದು ನೋಡ್ತಾ ಹೋಗೋಣ. ಚುರೈಚಿಂಗ್ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಅಹಂ ಅವಧಿಯಲ್ಲಿ ಸ್ಥಾಪಿಸಲಾದ ಏಷ್ಯಾದ ಮೊದಲ ಸಂರಕ್ಷಿತ ರಾಯಲ್ ಪಕ್ಷಿಧಾಮ ನೆನಪಿನ ಅರ್ಥವಾಗಿದೆ. ಹೌದು, ಕರೆಕ್ಟ್ ಆಗಿದೆ. ಎರಡನೇದು ಬಂದು ಚುರೈಚಿಂಗ್ ಅಭಯಾರಣ್ಯವನ್ನು 20ನೇ ಶತಮಾನದಲ್ಲಿ ಸ್ವರ್ಗದೇವ್ ಪ್ರತಾಪ್ ಸಿಂಗ ಸ್ಥಾಪಿಸಿದರು. 20ನೇ ಶತಮಾನ ಅಲ್ಲ, ಬದಲಿಗೆ ಇದು 17ನೇ ಶತಮಾನ. 17ನೇ ಶತಮಾನದಲ್ಲಿದ್ದಂತಹ ಅಹಂ ಡೈನಾಸ್ಟಿಯ ಪ್ರತಾಪ್ ಸಿಂಗ ಅವರು ಸ್ಥಾಪಿಸಿದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೂರನೇದು ಬಂದು ಈ ಉತ್ಸವವು ಪಕ್ಷಿಗಳ ಆವಾಸ ಸ್ಥಾನವನ್ನು ಪುನರುಜ್ಜೀವನಗೊಳಿಸುವ ಮತ್ತು ಮಜುಲಿ ದ್ವೀಪದ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಸೊ ಇದೇ ಇದರ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ಸೆಕೆಂಡ್ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ, ಉಳಿದಿದ್ದು 1 ಮತ್ತು 3 ಸರಿಯಾಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಮಧ್ಯಪ್ರದೇಶ್ ಕ್ಯಾಬಿನೆಟ್ ಅಪ್ರೂವ್ಸ್ ಟು ಡೆವಲಪ್ ನೌರಾ ದೇವಿ ಆಸ್ ಎ ಥರ್ಡ್ ಚೀತಾ ಹ್ಯಾಬಿಟೇಟ್. ಏನಾಗಿದೆ ಅಂತಂದ್ರೆ, ನಾವು 2022ರಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ಚೀತಾ ಬೇರೆ, ಚಿರತೆ ಬೇರೆ. ಯೂಶಲಿ ನಾವು ಕನ್ನಡದಲ್ಲಿ ಚಿರತೆ ಅಂತಾನೆ ಕರಿತೀವಿ. ಚೀತಾ ಇಸ್ ಡಿಫ್ರೆಂಟ್, ಚಿರತೆ ಇದು ಬೇರೆ. ನೋಡಿ, ಇದು ಚೀತಾ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಚೀತಾ ಅನ್ನೋದು ಎಕ್ಸ್ಟೆಂಟ್ ಆಗಿತ್ತು. ಚೀತಾದಲ್ಲಿ 2 ಥರ ಬರುತ್ತೆ. ಒಂದು ಏಷ್ಯಾಟಿಕ್ ಚೀತಾ ಒಂದು, ಮತ್ತು ಇನ್ನೊಂದು ಬಂದು ಆಫ್ರಿಕನ್ ಚೀತಾ. ಈ ಏಷ್ಯಾಟಿಕ್ ಚೀತಾ ಏನಾಗಿದೆಯಲ್ಲ, ಇದು ಇಂಡಿಯಾದಲ್ಲಿ ಎಕ್ಸ್ಟೆಂಟ್ ಆಗಿದೆ, ಬಟ್ ನಿಮ್ಗೆ ಇರಾನಲ್ಲೆಲ್ಲ ನೋಡೋಕೆ ಸಿಗುತ್ತೆ. ಸೊ ಹಾಗಾಗಿ ಇದರ ಸ್ಟೇಟಸ್ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್. ಓಕೆನಾ. ಸೊ ಅದಾದ್ಮೇಲೆ ಏನಂತಂದ್ರೆ, ಇನ್ನೊಂದು ಚೀತಾ ಬಂದು ಆಫ್ರಿಕನ್ ಚೀತಾ. ಇದು ಬಂದು ವಲ್ನರಬಲ್ ಇದೆ. ಸೊ ನಮ್ಮಲ್ಲಿ 1950s ಎಲ್ಲ ಏನಾಗಿತ್ತು ಅಂತಂದ್ರೆ, ಈ ಚೀತಾ ಇಂಡಿಯಾದಲ್ಲಿ ಎಕ್ಸ್ಟೆಂಟ್ ಆಗಿತ್ತು. ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ, 2022ರಲ್ಲಿ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡ್ತೀವಿ. ಲಾಂಚ್ ಮಾಡಿಬಿಟ್ಟು ಆಫ್ರಿಕಾದ ನೈರೋಬಿಯಿಂದ ಹಿಡಿದು ಏನ್ ಮಾಡ್ತೀವಿ ಅಂತಂದ್ರೆ, ಕೂನಾ ನ್ಯಾಷನಲ್ ಪಾರ್ಕ್, ಯಾವುದು ಮಧ್ಯಪ್ರದೇಶದಲ್ಲಿ ಇರುವಂತಹ ಒಂದು ಕೂನಾ ನ್ಯಾಷನಲ್ ಪಾರ್ಕ್, ಇಲ್ಲಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಒಂದು ಚೀತಾನ ಟ್ರಾನ್ಸ್ಲೋಕೇಟ್ ಮಾಡ್ಕೋತೀವಿ ಅಥವಾ ಅದನ್ನು ಇಂಪೋರ್ಟ್ ಮಾಡ್ಕೊಂತೀವಿ. ಸೊ ಅದೇನಾಗುತ್ತೆ ಅಂತಂದ್ರೆ, ಕಾರ್ನಿವೋರಸ್ ಈ ರೀತಿಯಾದಂತಹ ಮಾಂಸಾಹಾರಿ ಪ್ರಾಣಿಗಳನ್ನ ಕಾಂಟಿನೆಂಟ್ ಲೆವೆಲಲ್ಲಿ, ಈಗ ಆಫ್ರಿಕಾ ಬೇರೆ ಕಾಂಟಿನೆಂಟ್ ಮತ್ತೆ ಏಷ್ಯಾ ಬೇರೆ ಕಾಂಟಿನೆಂಟ್ ಲೆವೆಲಲ್ಲಿ ಈ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಡಿದಂಥ ಫಸ್ಟ್ ಲಾರ್ಜೆಸ್ಟ್ ಪ್ರಾಜೆಕ್ಟ್ ಇದಾಗಿರುತ್ತೆ ಈ ಒಂದು ಚೀತಾ ಪ್ರಾಜೆಕ್ಟ್. ಸೊ ಆಯ್ತು, ಈಗ ಏನಾಗಿದೆ ಅಂತಂದ್ರೆ 2022ರಲ್ಲಿ ಕೂನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇದೇ ಮಧ್ಯಪ್ರದೇಶದಲ್ಲಿ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೇಳಿ, ಇದು 2ನೇ ಸ್ಪಾಟು. ಸೊ ಇಲ್ಲೂ ಏನ್ ಮಾಡ್ತೀವಿ ಅಂತಂದ್ರೆ, ಮತ್ತೆ ಇದು ಯಾವಾಗ ಸಕ್ಸಸ್ ಆಗುತ್ತೆ ಕೂನಾದಲ್ಲಿ, ಇಲ್ಲೂ ತಂದು ಇಂಟ್ರೊಡ್ಯೂಸ್ ಮಾಡ್ತೀವಿ, ಇದು ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ. ಸೊ ನೆಕ್ಸ್ಟ್ ಇದೇ ಮಧ್ಯಪ್ರದೇಶದಲ್ಲಿ ಮತ್ತೆ ಈಗ ನೌರಾ ದೇವಿನಲ್ಲಿ ಥರ್ಡ್ ಚೀತಾ ಹ್ಯಾಬಿಟೇಟ್ನ ನಾವು ಮಾಡಬೇಕು, ಅಥವಾ ಅಲ್ಲಿ ಐಡೆಂಟಿಫೈ ಮಾಡಿ ಅಲ್ಲಿ ರೀಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂಥದ್ದು. ಸೊ ಈ ರೀತಿಯಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ನೋಡ್ತಾ ಹೋಗೋಣ. ಇನ್ನು ಚೀತಾದಲ್ಲಿ ಹೇಳಬೇಕು ಅಂತಂದ್ರೆ, ಆಲ್ರೆಡಿ ಹೇಳಿದ್ದೀನಿ, ಇದು ಆಫ್ರಿಕನ್ ಚೀತಾ ನಾವು ತರಿಸ್ಕೊತಾ ಇರುವಂಥದ್ದು. ಇದು ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇರುವಂಥದ್ದಾಗಿರುತ್ತೆ ಆಫ್ರಿಕನ್ ಚೀತಾ. ಭಾರತದಲ್ಲಿ ಚಿರತೆ ಅಥವಾ ಚೀತಾ ಅಂತಾನೆ ಹೇಳ್ಬೋದು, ಚೀತಾ ಅಂತ ಮಾಡ್ಕೊಳ್ಳಿ ಇದನ್ನ. ಭಾರತದಲ್ಲಿ ಚೀತಾಗಳ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೂನೋ ರಾಷ್ಟ್ರೀಯ ಉದ್ಯಾನವನವು ಚೀತಾವನ್ನು ಮರು ಸಂರಕ್ಷಣೆ ಕಾರ್ಯಕ್ರಮದಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಆವಾಸ ಸ್ಥಾನವಾಗಿದೆ. ಹೌದು, ಫಸ್ಟ್ ನಾವು ಬಂದಿದ್ದೆಲ್ಲಿಗೆ ಕೂನೋಗೆ ಆಗಿರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿ ಇದೆ. ವೀರಾಂಗಣ ದುರ್ಗಾದೇವಿ ಹುಲಿ ಸಂರಕ್ಷಣಾ ಪ್ರದೇಶವನ್ನು ಮಧ್ಯಪ್ರದೇಶದ 3ನೇ ಚಿರತೆ ಆವಾಸ ಸ್ಥಾನವಾಗಿ ಅನುಮೋದಿಸಲಾಗಿದೆ. ಈಗ ನಾವೇನು ನವರದೇವಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಇನ್ನೂ ಸ್ಪೆಸಿಫಿಕಲಿ ಹೇಳಬೇಕು ಅಂತಂದ್ರೆ, ಈ ವೀರಾಂಗಣ ದುರ್ಗಾದೇವಿ ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆಯಲ್ಲ, ಸೊ ಅಲ್ಲಿಗೆ ನಾವು ತರ್ತಾ ಇರೋದು. ಸೊ ಇದರ 3ನೇ ಆವಾಸ ಸ್ಥಾನ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾದ ಒಂದು ಸ್ಟೇಟ್ಮೆಂಟ್ ಆಗಿದೆ. ಏಷ್ಯಾಟಿಕ್ ಚೀತಾವನ್ನು IUCN ಅಡಿಯಲ್ಲಿ ದುರ್ಬಲ ಎಂದು ವರ್ಗೀಕರಿಸಲಾಗಿದೆ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಏಷ್ಯಾಟಿಕ್ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್, ಅದರಲ್ಲಿ ಇಂಡಿಯಾದಲ್ಲಂತೂ ಎಕ್ಸ್ಟಿಂಟ್ ಆಗಿ ಅಳದೇ ಹೋಗಿದೆ. ಸೊ ಹಾಗಾಗಿ ಆಫ್ರಿಕನ್ ಬಂದು ದುರ್ಬಲ ಅಥವಾ ವಲ್ನರಬಲ್ ಇರುತ್ತೆ, ಏಷ್ಯಾಟಿಕ್ ಚೀತಾ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಸೊ ದುರ್ಬಲ ಅಲ್ಲ, ಇದು ಬಂದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ಅತಿ ಅಳಿವಿನಂಚಲಿರುವಂಥ ಪ್ರಾಣಿ ಆಗಿರುತ್ತೆ. ಸೊ ಇದು ತಪ್ಪಾಗುತ್ತೆ. ಸೊ ಉಳಿದಂಥ 2 ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ರ್ಯಾಂಕ್ಸ್ 3rd ಇನ್ ಸ್ಯಾಂಡ್ಫರ್ಡ್ AI ವೈಬ್ರೆನ್ಸಿ ಇಂಡೆಕ್ಸ್ ಅಂತೇಳಿ. ಸೊ ಇದು ಯಾವುದಾದ್ರೂ ಒಂದು ಇಂಡಿಯಾದು ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಟಾಪ್ 10 ಈ ರೀತಿ ಬರ್ತೀವಿ ಅಂತಂದ್ರೆ ನೋಟ್ ಮಾಡ್ಕೋಬೇಕಾಗುತ್ತೆ. ಏನಂತಂದ್ರೆ, AI ವೈಬ್ರೆನ್ಸಿ ಇಂಡೆಕ್ಸ್ ಅಂತೇಳಿ ಒಂದು ಇಂಡೆಕ್ಸ್ನ ರಿಲೀಸ್ ಮಾಡಿದೆ. ಯಾರು ರಿಲೀಸ್ ಮಾಡಿರುವಂಥದ್ದು? ಸ್ಯಾಂಡ್ಫರ್ಡ್ ರಿಲೀಸ್ ಮಾಡಿರುವಂಥದ್ದು ಆಗಿರುತ್ತೆ. ಇದರಲ್ಲಿ ಇಂಡಿಯಾ ಬಂದು 3rd ರ್ಯಾಂಕ್ ಇದೆ. ಇದಕ್ಕಿಂತ ಮುಂಚೆ ಇರುವಂಥದ್ದು ಯಾವ್ದಿದೆ? ಒಂದು US ಟಾಪಲ್ಲಿದೆ. ನೆಕ್ಸ್ಟ್ ಬಂದು 2nd ಪೊಸಿಷನ್ ಅಲ್ಲಿ ಚೀನಾ ಇದೆ. ಸೊ ನೀವು ಇದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇಂಡಿಯಾಗೆ ಬಂದು 3rd ರ್ಯಾಂಕ್ ಇದೆ. ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 7 ಪಿಲ್ಲರ್ ಇಟ್ಕೋತಾರೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಪಾಲಿಸಿ ಅಡಾಪ್ಷನ್ ಹೆಂಗಿದೆ, ರೆಸ್ಪಾನ್ಸಿಬಲ್ ಹೆಂಗಿದೆ, ಇದಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಮಾಡ್ತಾ ಇದ್ದಾರೆ,
ಸೊ ಇದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ಈಗ ರ್ಯಾಂಕ್ ಕೊಟ್ಟಿದ್ದಾರೆ. ನಾವು ಇದ್ರಲ್ಲಿ ತಿಳ್ಕೊಬೇಕಾಗಿರೋದು ರ್ಯಾಂಕಿಂಗು ಮತ್ತು ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸ್ಟ್ಯಾನ್ಫೋರ್ಡ್ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಪ್ರಶ್ನೆ ಬಂದರೆ ಯಾವ ರೀತಿ ಬರುತ್ತೆ? ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ನಡೆಸಿದ ಅಧ್ಯಯನದ ಪ್ರಕಾರ AI ವೈಬ್ರೆನ್ಸಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಕೇಳಿದರೆ ಇದು ಬಂದು ತೃತೀಯ, 3ನೇ ಸ್ಥಾನದಲ್ಲಿ ನಾವಿದ್ದೀವಿ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದರೆ BBP ಇಂಪೋರ್ಟ್ಸ್ 8 ಬ್ಲ್ಯಾಕ್ ಕ್ಯಾಪ್ಡ್ ಕ್ಯಾಪಿಚಿನ್ ಮಂಕೀಸ್ ಫ್ರಮ್ ಸೌತ್ ಆಫ್ರಿಕಾ ಟು ಬನ್ನೇರುಘಟ್ಟ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ BBP ಅಂತಂದ್ರೆ ಯಾವುದು? ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್, ಹೌದಲ್ವಾ? ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಸೌತ್ ಆಫ್ರಿಕಾಯಿಂದ ಈ ಬ್ಲ್ಯಾಕ್ ಕ್ಯಾಪ್ಡ್ ಕ್ಯಾಪಿಚಿನ್ ಮಂಕೀಸ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಇದು ಏನಿದೆಯಲ್ಲ ಕೋತಿ, ಇದು ನೋಡೋದಕ್ಕೆ ಹೇಗೆ ಅಂತಂದರೆ ತಲೆ ಮೇಲೆ ಏನೋ ಕ್ಯಾಪ್ನ ತೊಟ್ಕೊಡೋ ಥರ ಇದೆ. ಸೊ ಅದಕ್ಕೆ ಇದಕ್ಕೆ ಇಟ್ಟಿರೋ ಹೆಸರು ಬಂದು ಬ್ಲ್ಯಾಕ್ ಕ್ಯಾಪ್ಡ್ ಕ್ಯಾಪಿಚಿನ್ ಅಂತ ಹೇಳ್ಬಿಟ್ಟು. ಈ ಮಂಕಿನ ನಾವು ಸೌತ್ ಆಫ್ರಿಕಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಓಕೆನಾ? ಸೊ ಅದು ಈ ಸುದ್ದಿನಲ್ಲಿರುವಂಥದ್ದು. ಏನಕ್ಕೆ ಇದು ಅಂತಂದರೆ ಇದರ ಒಂದು ಬಿಹೇವಿಯರ್ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮಗೆ UPSC ನಲ್ಲಿ ಆಲ್ರೆಡಿ ಒಂದು ಕ್ವಶನ್ ಕೇಳಿದ್ದಾರೆ. ಏನಂತಂದರೆ ಆ ಕೋಲ್ನ ಸ್ಟಿಕ್ ಥರ ಯೂಸ್ ಮಾಡಿಕೊಂಡು ಅಥವಾ ಸ್ಟಿಕ್ ಥರ ಯೂಸ್ ಮಾಡೋದಕ್ಕೆ ಅಥವಾ ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಯಾವ್ಯಾವ ರೀತಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವ ಒಂದು ಪ್ರಾಣಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಾಣಿಗಳನ್ನ ಲಿಸ್ಟ್ ಮಾಡಿದ್ರು. ಸೊ ಅದರಲ್ಲಿ ಒರಂಗುಟಾನ್ ಒಂದಿತ್ತು. ಸೊ ಅದೇ ರೀತಿಯಲ್ಲೇ ಇದು ಅದೇ ರೀತಿಯಲ್ಲೇ ಏನಂತಂದ್ರೆ ಕೆಲವೊಂದು ಟೂಲ್ಗಳನ್ನ ಬುದ್ಧಿವಂತಿಕೆಯಿಂದ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಮತ್ತೆ ಒಂದು ಎನ್ವಿರಾನ್ಮೆಂಟ್ ಕೊಟ್ಟರು ಅಂತಂದ್ರೆ ಅದಕ್ಕೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗಿದೆ. ಒಂದು ಸ್ವಲ್ಪ ಅಡ್ವಾನ್ಸ್ ಥಿಂಕಿಂಗ್ ಇರುವಂತಹ ಒಂದು ಅನಿಮಲ್ ಆಗಿದೆ. ಸೊ ಇದರ ಒಂದು ಬಿಹೇವಿಯರ್ ಸ್ಟಡಿನೂ ಆಗುತ್ತೆ ಮತ್ತೆ ಝೂನಲ್ಲೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಇಂಪೋರ್ಟ್ ಮಾಡ್ಕೋತಾ ಇರೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಫಾರ್ ಎಕ್ಸಾಂಪಲ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ದಕ್ಷಿಣ ಆಫ್ರಿಕಾದಿಂದ 8 ಕಪ್ಪು ಟೋಪಿಯ ಕ್ಯಾಪೆಚಿನ್ ಮಂಗಗಳನ್ನು ಆಮದು ಮಾಡಿಕೊಂಡಿತು. ಸೊ ಹೌದು, ಇದೇ ಅಲ್ವಾ ನ್ಯೂಸ್ ಇರುವಂಥದ್ದು? ಎಲ್ಲಿಂದ? ದಕ್ಷಿಣ ಆಫ್ರಿಕಾದಿಂದ ಆಮದು ಮಾಡ್ಕೊಂಡಿದ್ದೀವಿ. ಈ ಪ್ರಾಣಿ ಉಪಕರಣ ಬಳಕೆ ಮತ್ತು ಹೆಚ್ಚಿನ ಬುದ್ಧಿವಂತಿಕೆ ಹೆಸರುವಾಸಿಯಾಗಿದೆ. ಸೊ ಅದನ್ನೇ ಹೇಳಿರೋಂಥದ್ದು. ಉಪಕರಣಗಳನ್ನ ಕೊಟ್ಟರೆ ಅದು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದು ಇದಕ್ಕೆ ಐಡಿಯಾ ಇದೆ. ಸೊ ಅದಿದ್ರ ಸ್ಪೆಷಾಲಿಟಿ ಆಗಿರುತ್ತೆ. ಕಪ್ಪು ಟೋಪಿಯ ಕ್ಯಾಪೆಚಿನ್ಗಳು ಏಷ್ಯಾ ಮತ್ತು ಆಫ್ರಿಕಾಕ್ಕೆ ಸ್ಥಳೀಯ ಪ್ರಭೇದಗಳಾಗಿವೆ. ಇಲ್ಲ, ಇದು ಆಫ್ರಿಕಾದಿಂದ ತಂದಿರುವಂಥದ್ದಾಗಿರುತ್ತೆ. ಸೊ ಏಷ್ಯಾಗೆ ಇದು ಸ್ಥಳೀಯ ಪ್ರಭೇದ ಆಗಿರೋದಿಲ್ಲ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಉಳಿದಿರೋದು ಯಾವುದು? 1 ಮತ್ತು 2 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದರೆ ಕಲಬುರ್ಗಿ ಮೇ ಗೆಟ್ ಕರ್ನಾಟಕಸ್ ಫಸ್ಟ್ ಲೆಪರ್ಡ್ ಕನ್ಸರ್ವೇಷನ್ ರಿಸರ್ವ್. ಅಂದರೆ ಈಗ ಲೆಪರ್ಡ್ ಅಂತ ಬಂದಾಗ ಚೀತಾ ಬೇರೆ ಚಿರತೆ ಬೇರೆ ಅಂತ ಹೇಳಿದೆ. ಇದು ಲೆಪರ್ಡ್ ಬಗ್ಗೆ ನಾವು ಮಾತಾಡ್ತಾ ಇರೋಂಥದ್ದು. ಲೆಪರ್ಡ್ ನಮ್ಮಲ್ಲಿ ಜೋರಾಗಿದೆ. ಎಷ್ಟು ಜೋರಾಗಿದೆ ಅಂತಂದರೆ ಈಗ ಕರ್ನಾಟಕ ಬಂದು 3rd ರ್ಯಾಂಕ್. ಲೆಪರ್ಡ್ ಪಾಪ್ಯುಲೇಷನ್ ಅಂತ ಬಂದಾಗ ಕರ್ನಾಟಕ ಬಂದು 3rd ರ್ಯಾಂಕಲ್ಲಿದೆ. ಯಾವುದು? ಕರ್ನಾಟಕ. ಅದಕ್ಕಿಂತ ಮುಂಚೆ ಬಂದು ಮಧ್ಯಪ್ರದೇಶ ಬಂದು ಫಸ್ಟಲ್ಲಿದೆ ಪಾಪ್ಯುಲೇಷನ್ ಅಂತ ಬಂದಾಗ, ಚೀತಾ ಪಾಪ್ಯುಲೇಷನ್ನು. ಅದು ಬಿಟ್ಟರೆ ಮಹಾರಾಷ್ಟ್ರ ಬಂದು 2nd ಇದೆ. ನಾವು ಕರ್ನಾಟಕ 3rd ಅಲ್ಲಿದ್ದೀವಿ. ಇಷ್ಟು ಪಾಪ್ಯುಲೇಷನ್ ಇದೆ. ಬಟ್ ಇದಕ್ಕೆ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕನ್ಸರ್ವೇಷನ್ ರಿಸರ್ವ್ ನಾವು ಯಾಕೆ ತರಬಾರ್ದು ಅಂತೇಳಿ ಈಗ ಡಿಸೈಡ್ ಮಾಡಿದ್ದಾರೆ. ಅದನ್ನ ಕಲಬುರ್ಗಿ ರೀಜನಲ್ಲಿ ತರಬೇಕು ಅಂತ ಈಗ ಪ್ಲಾನ್ ಮಾಡ್ತಾ ಇರೋಂಥದ್ದಾಗಿರುತ್ತೆ. ಓಕೆನಾ? ಏನಿದು ಕನ್ಸರ್ವೇಷನ್ ರಿಸರ್ವ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಏರಿಯಾಗಳನ್ನ ನಾವು ಏನು ಮಾಡ್ತೀವಿ ಅಂತಂದ್ರೆ ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸೆಂಚುರೀಸು ಈ ರೀತಿಯಾಗಿ ಡಿಕ್ಲೇರ್ ಮಾಡ್ಬಿಡ್ತೀವಿ. ಬಟ್ ಅದರಿಂದ ಆಚೆಗೂ ಕೆಲವೊಂದು ಸ್ಪೀಷೀಸ್ಗಳು ಜಾಸ್ತಿ ಇರ್ತವೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಒಂದು ಮಾರ್ಕಿಂಗ್ ಮಾಡಿರೋದಿಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ಸು ನೆನ್ಪಿಟ್ಕೋಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ಸು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು ಏರಿಯಾನ ಡೆಸಿಗ್ನೇಟ್ ಮಾಡುತ್ತೆ. ಏನಂತ? ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳ್ಬಿಟ್ಟು. ಯಾವಾಗ ಅದು ಅಪ್ರೂವ್ ಆಗುತ್ತೆ ಸೊ ಅದನ್ನ ಏನು ಮಾಡ್ತಾರೆ? ವೈಲ್ಡ್ ಲೈಫ್ ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳ್ಬಿಟ್ಟು ಅದನ್ನ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಕಲಬುರ್ಗಿ ರೀಜನಲ್ಲಿ ಅಂತ ಹೇಳ್ಬಿಟ್ಟು ಈಗ ಪ್ರಪೋಸಲ್ ಬಂದಿರುವಂಥದ್ದು. ಸೊ ನೋಡೋಣ ಇದ್ರ ಬಂದರೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ. ಮೇ ಬಿ ಈಗ ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ನಿಮ್ಗೆ ಕೇಳಿದ್ರೆ ಯಾವ ರೀಜನ್ ಅಂತ ಕೇಳ್ಬೋದಾಗಿರುತ್ತೆ. ಕರ್ನಾಟಕದ ಮೊದಲ ಚಿರತೆ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಕಲಬುರ್ಗಿ ವಿಭಾಗದಲ್ಲಿ ತರಲು ಪ್ರಸ್ತಾಪಿಸಲಾಗಿದೆ. ಹೌದು, ಇದನ್ನೇ ನೋಡಿದ್ದು ಎಲ್ಲಿ ತರಬೇಕು ಅಂತ ಮಾಡಿದ್ದಾರೆ? ಕಲಬುರ್ಗಿ ಜಾಗದಲ್ಲಿ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಈ ಮೀಸಲು ಪ್ರದೇಶವು ವನ್ಯಜೀವಿ ನಿರ್ವಹಣೆಗಿಂತ ಕೇವಲ ಸಸ್ಯವರ್ಗ ಆಧಾರಿತ ಸಂರಕ್ಷಣೆ ಮೇಲೆ ಕೇಂದ್ರೀಕೃತವಾಗಿದೆ. ಇದನ್ನು ನೀವು ಕಾಮನ್ ಸೆನ್ಸಲ್ಲೂ ಆನ್ಸರ್ ಮಾಡ್ಬೋದು. ನಾವೀಗ ಆಲ್ರೆಡಿ ಅಡ್ವಾನ್ಸ್ ಆಗಿದ್ದೀವಿ. ಸೊ ನಾವು ಯಾವುದನ್ನು ಫಾರ್ ಎಕ್ಸಾಂಪಲ್ ಚೀತಾ ಇಂಟ್ರೊಡ್ಯೂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೂನ ತಂದಾಗ ಅದನ್ನು ಸೈಂಟಿಫಿಕಲಿ ನಾವು ತಂದು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಹಾಗಾಗಿ ಈಗ ಯಾವುದಾದ್ರೂ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಅಂತಂದರೆ ಅದನ್ನು ರೀಸನಬಲ್ ಆಗಿ ನಾವು ಯೋಚನೆ ಮಾಡಿ ಸೈಂಟಿಫಿಕ್ ಆಗಿ ಅದನ್ನು ಮಾಡ್ತೀವಿ ಅಷ್ಟೇ ಹೊರತು ಬೇರೆ ರೀತಿಯಲ್ಲಿ ಅಥವಾ ರ್ಯಾಂಡಮ್ ಆಗಿ ಮಾಡೋಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ವೈಜ್ಞಾನಿಕವಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಅಥವಾ ಪ್ರೊಟೆಕ್ಟ್ ಮಾಡ್ತಿರೋದ್ರಿಂದ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಇದೇನು ಹೇಳ್ತಾ ಇದೆ ಅಂತಂದ್ರೆ ಈ ಮೀಸಲು ಪ್ರದೇಶವು ವೈಜ್ಞಾನಿಕ ವನ್ಯಜೀವಿಯ ನಿರ್ವಹಣೆಗಿಂತ ಕೇವಲ ಸಸ್ಯವರ್ಗ ಆಧಾರಿತ ಸಂರಕ್ಷಣೆ ಮೇಲೆ ಕೇಂದ್ರಿತವಾಗಿದೆ ಅಂತ ಹೇಳ್ತದೆ. ಸೊ ಇದು ತಪ್ಪಾಗುತ್ತೆ. ಆನ್ಸರ್ ಬಂದು ಒನ್ಲಿ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಪ್ಲಾಸ್ಟಿಕ್ ಪಾರ್ಕ್ ಟು ಬಿ ಸೆಟಪ್ ಅಥವಾ ಡೆವಲಪ್ಡ್ ಇನ್ ಮಂಗಳೂರು ಅಂಡ್ ವಿಜಯಪುರ. ನಾವೀಗ ಆಲ್ರೆಡಿ ಬೇರೆ ಬೇರೆ ಪಾರ್ಕ್ಗಳ ಬಗ್ಗೆ ಓದಿರ್ತೀವಿ. ಬೇರೆ ಬೇರೆ ಪಾರ್ಕ್ ಅಂತಂದ್ರೆ ಟೆಕ್ಸ್ಟೈಲ್ ಪಾರ್ಕ್ಗಳ ಬಗ್ಗೆ ಓದಿರ್ತೀವಿ. ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಬೇಸಿಕ್ ಅಂತ ಹಿಡಿದು ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದಾಗ್ಬೋದು, ಬ್ರ್ಯಾಂಡಿಂಗ್ ಮಾಡುವಂಥದ್ದಾಗ್ಬೋದು, ಎಕ್ಸ್ಪೋರ್ಟ್ ಮಾಡುವಂಥದ್ದಾಗ್ಬೋದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಎಲ್ಲ ರೀತಿಯಲ್ಲ ಒಂದು ಪಾರ್ಕ್ ಅಂತ ಸೆಟ್ ಮಾಡಿದ್ಮೇಲೆ ಎಲ್ಲ ರೀತಿ ಕೆಲಸಗಳು ಅಲ್ಲಿ ಆಗಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಏನು ಮಾಡ್ತಾ ಇದೀವಿ ನೀವು ಅಂತಂದರೆ ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಪಾರ್ಕ್ಗಳು, ಪ್ಲಾಸ್ಟಿಕ್ ಅಂದ ತಕ್ಷಣ ನಮ್ಗೆ ಅನ್ಸೋದು ನೆಗೆಟಿವ್ ಸೆನ್ಸಲ್ಲಿ. ಇದಕ್ಕೆ ಯಾಕೆ ಪ್ಲಾಸ್ಟಿಕ್ ಅವಶ್ಯಕತೆ ಇದೆ ಪಾರ್ಕ್ ಅಂತ ಹೇಳ್ಬಿಟ್ಟು. ಪ್ಲಾಸ್ಟಿಕ್ ಅಂತಂದಾಗ ಕೆಲವೊಂದು ಟೈಮಲ್ಲಿ ನಾವು ಡಿಪೆಂಡೆನ್ಸಿ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಯಾವ ರೀತಿ ಡಿಪೆಂಡೆನ್ಸಿ, ಟಾಯ್ಸ್ ಆಗ್ಬೋದು, ಯುಟಿಲಿಟೀಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳಾಗ್ಬೋದು. ಸೊ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಒಂದು ಪ್ಲಾಸ್ಟಿಕ್ ಪಾರ್ಕ್ನ ತರಬೇಕು ಅಂತೇಳಿ ಈಗ ಮಂಗಳೂರು ಮತ್ತು ವಿಜಯಪುರನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಂತಲ್ಲ, ಈಗ ನಮಗೆ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಗ್ಗೆ ನೋಡೋದು ಗೊತ್ತಿರ್ತದೆ. ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ರೂಲ್ 2024 ಇಲ್ಲಿ ಏನು ಹೇಳ್ತೀವಿ ಅಂತಂದರೆ 3R ಹೇಳ್ತೀವಿ ನಾವು. 3R ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ನಮ್ಮ ಹತ್ರ ಇತ್ತು, ಲೈಕ್ ಬಳಕೆನ ಕಡಿಮೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ರೆಡ್ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆನೇ ಮೊದಲು ರೆಡ್ಯೂಸ್ ಮಾಡಬೇಕು. 3R ಅಲ್ಲಿ ಮೊದಲನೇ ಬಂದು ರೆಡ್ಯೂಸ್, ಹೌದಲ್ವಾ? ನೆಕ್ಸ್ಟು ಅದನ್ನು ಯೂಸ್ ಮಾಡಿಬಿಟ್ಟಿದ್ದೀವಿ, ನೆಕ್ಸ್ಟ್ ಏನು ಮಾಡಬೇಕು? ಅದನ್ನು ಯೂಸ್ ಮಾಡಿದ್ಮೇಲೆ ರೀಯೂಸ್ ಮಾಡಬೇಕು. ಸಾಧ್ಯ ಆದರೆ ಅದನ್ನ ರೀಯೂಸ್ ಮಾಡಬೇಕು. ಹೊಸ ಹೊಸ ಪ್ಲಾಸ್ಟಿಕ್ಗಳನ್ನ ನಾವು ತರಬಾರ್ದು ಎನ್ವಿರಾನ್ಮೆಂಟ್ಗೆ. ಇಫ್ ಇನ್ ಕೇಸ್ ರೀಯೂಸು ಆಯಿತು, ನೆಕ್ಸ್ಟ್ ಏನು ಮಾಡಬೇಕು? ಅದನ್ನು ಅದರ ಲೈಫ್ ಸ್ಪ್ಯಾನ್ ಮುಗಿದ ಮೇಲೆ ರೀಸೈಕಲ್ ಮಾಡಬೇಕು. ಸೊ ಇದನ್ನೆಲ್ವ ನಾವು ಹೇಳಿರುವಂಥದ್ದು ಈ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ರೂಲಲ್ಲಿ. ಸೊ ಇದನ್ನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಬೇಕು. ರಿಯೂಸ್ ಮಾಡೋದು ಯಾವ್ದು ಮಾಡ್ಬೋದು, ಸೆಗ್ರಿಗೇಷನ್ ಯಾವ್ದು ಮಾಡ್ಬೋದು, ರೀಸೈಕಲ್ ಯಾವ್ದು ಮಾಡ್ಬೋದು. ಎಲ್ಲ ಕೆಲಸಗಳು ಈ ಪ್ಲಾಸ್ಟಿಕ್ ಪಾರ್ಕಲ್ಲಿ ಆಗುತ್ತೆ. ಜೊತೆಗೆ ವೇಸ್ಟ್ ಟು ವೆಲ್ತ್ ಅಂತ ಇರುತ್ತೆ. ವೇಸ್ಟ್ ಟು ವೆಲ್ತ್ ಅಂತಂದ್ರೆ ಈ ಪ್ಲಾಸ್ಟಿಕ್ ಬೇಡ ಅಂತ ನಾವು ಡಂಪ್ ಮಾಡೋದನ್ನ ವೆಲ್ತಾಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಆಮೇಲೆ ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಎಕಾನಮಿ, ಸೊ ಅದೇ ಈ ರೀಸೈಕಲ್ ಮಾಡೋದ್ರಿಂದ ಸರ್ಕ್ಯುಲರ್ ಎಕಾನಮಿ ಪ್ರಮೋಟ್ ಮಾಡ್ಬೋದು. ಈ ರೀತಿಯಾಗಿ ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಈ ಪ್ಲಾಸ್ಟಿಕ್ ಪಾರ್ಕ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿರೋದಾಗಿರುತ್ತೆ. ಇದ್ರ ಬಗ್ಗೆ ಕ್ವಶನ್ ಯಾವ ರೀತಿ ಬರ್ಬೋದು? ಈ ಕೈಗಾರಿಕಾ ಅಭಿವೃದ್ಧಿ ಹೆಚ್ಚಿಸಲು ಕರ್ನಾಟಕವು ಮಂಗಳೂರು ಮತ್ತು ವಿಜಯಪುರದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಸ್ಥಾಪಿಸುತ್ತಿದೆ. ಮಂಗಳೂರು ಮತ್ತು ವಿಜಯಪುರ ಕರೆಕ್ಟ್ ಆಗಿದೆ. ಈ ಉದ್ಯಾನಗಳು ಮೂಲ ಸೌಕರ್ಯ, ಪರೀಕ್ಷಾ ಪ್ರಯೋಗಾಲಯ, ಗೋದಾಮು ಮತ್ತು ಲಾಜಿಸ್ಟಿಕ್ ಬೆಂಬಲವನ್ನು ಹೊಂದಿರುತ್ತವೆ. ಹೌದು, ಒಂದು ಬೇಸಿಕ್ ಲಾಜಿಸ್ಟಿಕ್ಸ್ ಏನಿರುತ್ತೋ ಅಥವಾ ಇನ್ಫ್ರಾಸ್ಟ್ರಕ್ಚರ್ ನೀಡ್ ಏನಿರುತ್ತೋ, ಲ್ಯಾಬ್ಗಳೇನಿರುತ್ತೋ ಅದಂತೂ ಆ ಪ್ಲಾಸ್ಟಿಕ್ ಪಾರ್ಕ್ಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಸರಿಯಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಎರಡೂ ಸರಿಯಾಗಿದೆ. ಇನ್ನೊಂದು ಕ್ವಶನ್ ಬಂದು ಈಗೇನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಡಿಸಾಸ್ಟರ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಅಥವಾ ಡಿಸಾಸ್ಟರ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನು ಮಾಡಿದೆ ಅಂತಂದರೆ ಒಂದು ರೋಡ್ ಮ್ಯಾಪ್ನ ಕೊಟ್ಟಿದೆ, ಹೌದಲ್ವಾ? ಆ ರೋಡ್ ಮ್ಯಾಪ್ ಬಂದು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ರೋಡ್ ಮ್ಯಾಪ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ರೋಡ್ ಮ್ಯಾಪ್ 2025ರಿಂದ 30 ಇದನ್ನು ಕೊಟ್ಟಿದೆ. ಅಂದರೆ 29 to 30 2025ರಿಂದ 2030 ಅಂತ ರೋಡ್ ಮ್ಯಾಪ್ ಹೆಸರಿರುವಂಥದ್ದು. ಅಂದರೆ ಬೈ 30 ನಾವೇನಾದರೂ ಕೆಲವೊಂದು ಅಚೀವ್ ಮಾಡಬೇಕು ಅಥವಾ ಕೆಲವೊಂದು ಇನಿಷಿಯೇಟಿವ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ರೋಡ್ ಮ್ಯಾಪ್ನ ಅವಶ್ಯಕತೆ ಏಕಿದೆ. ಯಾಕೆ ಅಂತಂದರೆ ಇದೊಂದು ಏನು ಅಂತಂದರೆ ಈ ಒಂದು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆಯಲ್ಲ ಇದನ್ನು ಚೇರ್ ಮಾಡುವಂಥದ್ದು CM. ಇದು ಒಂದು ಎಕ್ಸ್ಟ್ರಾ ಕೀ ಪಾಯಿಂಟ್ ನೆನ್ಪಿಟ್ಕೋಬೇಕಾಗುತ್ತೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೆಲವೊಂದು ಡೇಟಾಗಳನ್ನ ಕೊಟ್ಟಿದ್ದಾರೆ. ನಿಯರ್ಲಿ 80% ಆಫ್ ಕರ್ನಾಟಕ ಏನು ಜಿಯೋಗ್ರಫಿಕಲ್ ಏರಿಯಾ ಇದೆಯಲ್ಲ ಅದು ಡ್ರಾಟ್ಗೆ ಪ್ರೋನ್ ಆಗಿದೆಯಂತೆ. ಅಂದರೆ ಬರಗಾಲಕ್ಕೆ ತುತ್ತಾಗುವಂಥ ಸಂಭವ ಜಾಸ್ತಿ ಇದೆಯಂತೆ. ಓಕೆನಾ? ಅಷ್ಟೇ ಅಲ್ಲ, ಇನ್ನು 22% ನಮ್ಮಲ್ಲಿ ಯೂಶಲಿ ಅರ್ಥಕ್ವೇಕ್ ಅನ್ನೋಂಥದ್ದು ಕಾಮನ್ ಅಥವಾ ಮೀಡಿಯಂ ರೇಂಜಲ್ಲಿ ಆಗುತ್ತೆ ಅಥವಾ ಮಾಡ್ರೇಟ್ ಲೆವೆಲಲ್ಲಿ ಆಗುತ್ತೆ. ಆದರೂ ಕೂಡ 22% ಅಷ್ಟು ಲ್ಯಾಂಡು ಇಲ್ಲಿ ಅರ್ಥಕ್ವೇಕ್ಗೆ ಕಾರಣ ಆಗೋ ಚಾನ್ಸಸ್ ಇದೆಯಂತೆ. ಅಷ್ಟೇ ಅಲ್ಲದೆ ಸುಮಾರು 20% ಏನು ನಮ್ಗೆ ಕೋಸ್ಟಲ್ ಏರಿಯಾ ಇದೆಯಲ್ಲ, ಕೋಸ್ಟಲ್ ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ 20% ಆಫ್ ಕರ್ನಾಟಕ ಲ್ಯಾಂಡ್ ಇದೇನಾಗಿದೆ ಅಂತಂದರೆ ಈ ಸೈಕ್ಲೋನು, ಸುನಾಮಿ, ಸೊ ಈ ಥರದಕ್ಕೆಲ್ಲ ತುತ್ತಾಗುವಂಥ ನೀಡಿದೆಯಂತೆ. ಏನು ಹೇಳುತ್ತೆ ಅಂತಂದರೆ ಮತ್ತೆ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತಂದ ಬಂದಾಗ ಈ ಫಾರ್ ಎಕ್ಸಾಂಪಲ್ ರೋಡ್ಗಳು ಹಾಳಾಗುವಂಥದ್ದು ಅಥವಾ ರೋಡ್ ರಿಲೇಟೆಡ್ ಡಿಸಾಸ್ಟರ್ ಅಂತ ಬಂದಾಗಲೇ ಆ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗುವಂಥದ್ರಲ್ಲಿ ನಾವು ಸೆಕೆಂಡ್ ಇದ್ದೀವಿ ಸ್ಟೇಟ್. ಸೊ ಈ ರೀತಿಯಾಗಿ ಸಾಕಷ್ಟು ಡಿಸಾಸ್ಟರ್ಗಳಿಂದ ಈ ಸಫರ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಈಗ ಫಾರ್ ಎಕ್ಸಾಂಪಲ್ ರೆಫರೆನ್ಸ್ ಇಟ್ಕೋತಾರೆ 2026 ಅಂತ ಹೇಳ್ಬಿಟ್ಟು ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ 2029-30ರಲ್ಲಿ ಅಟ್ಲೀಸ್ಟ್ ಏನು ಡಿಸಾಸ್ಟರ್ಗಳಾಗ್ತಿದೆಯಲ್ಲ ಇದರಲ್ಲಿ 75% ಅಷ್ಟು ಇದರ ಇಂಟೆನ್ಸಿಟಿ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೋಡ್ ಮ್ಯಾಪ್ನ ಕೊಟ್ಟಿರೋದಾಗಿರುತ್ತೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ. ನೀವು ಯಾವುದಾದ್ರೂ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು ಮತ್ತು ನಿಮ್ಗೆ ಬರೆಯೋದಕ್ಕೆ ಅವಕಾಶ ಸಿಗುತ್ತೆ ಮೇನ್ಸ್ ಅಂತಂದರೆ. ಇದ್ರ ಮೇಲೆ ಕ್ವಶನ್ ಬಂದು ಯಾವ ಥರ ಬರ್ಬೋದು? ಕರ್ನಾಟಕ ರಾಜ್ಯ ವಿಪತ್ತು ಅಪಾಯ ಕಡಿತ ಅಥವಾ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ರೋಡ್ ಮ್ಯಾಪ್ ಏನು ಹೇಳುತ್ತೆ ಅಂತ ಕೇಳಿದ್ದಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕ 80% ಭೌಗೋಳಿಕ ಪ್ರದೇಶವು ಬರಗಾಲಕ್ಕೆ ತುತ್ತಾಗುವ ಸಂಭವವಿದೆ. ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯದ 22% ಅಷ್ಟು ಪ್ರದೇಶವು ಭೂಕಂಪಗಳಿಗೆ ತುತ್ತಾಗುವ ಸಂಭವವಿದೆ ಮತ್ತು 24% ಪ್ರದೇಶವು ಚಂಡಮಾರುತಗಳು, ಭಾರಿ ಗಾಳಿ ಮತ್ತು ಬಿರುಗಾಳಿಗೆ ಗುರಿಯಾಗುತ್ತದೆ. ಹೌದು, 24% ಸರಿಯಾಗಿದೆ. ಇದು 22% ಕರೆಕ್ಟ್ ಆಗಿದೆ. ರಸ್ತೆ ಮತ್ತು ಕೈಗಾರಿಕಾ ಅಪಾಯಗಳಂತಹ ಮಾನವ ಪ್ರೇರಿತ ವಿಪತ್ತುಗಳು ಸಹ ಈ ಅಪಾಯದ ಮೌಲ್ಯಮಾಪನದಲ್ಲಿ ಸೇರಿಸಲಾಗಿದೆ. ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಅವ್ರು ರೋಡ್ ಮ್ಯಾಪ್ ಕೊಟ್ಟಿರೋದಾಗಿರುತ್ತೆ. ಸೊ ಹಾಗಾಗಿ ಈ 3 ಕರೆಕ್ಟ್ ಆಗಿರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ 2029-30 ಈಗ ಏನು 2025-26 ಆಗ್ತಾ ಇದೆಯಲ್ಲ
ಅದರ ಡಿಸಾಸ್ಟರ್ನ 75% ಅಷ್ಟು ರಿಸ್ಕ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೋಡ್ ಮ್ಯಾಪ್ ಕೊಟ್ಟಿರೋದಾಗಿರುತ್ತೆ. ಇಷ್ಟೇ ಅಲ್ಲ, ಈ ರೋಡ್ ಮ್ಯಾಪಲ್ಲಿ ಫಾರ್ ಎಕ್ಸಾಂಪಲ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ನ ಡೆವಲಪ್ ಮಾಡುವಂಥದ್ದು, ಆ ಟೆಕ್ನಾಲಜಿ ಅಡಾಪ್ಷನ್ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಹೇಳ್ತಾರೆ. ಡಿಪಾರ್ಟ್ಮೆಂಟ್ ವೈಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಗಳನ್ನ ಮಾಡುವಂಥದ್ದು. ಅಂದರೆ ಲೋ ಲೆವೆಲ್, ಐ ಮೀನ್ ಹೈ ಲೆವೆಲ್ ಅಂತಲ್ಲ, ಗ್ರಾಮ ಪಂಚಾಯತಿ ಲೆವೆಲಿಂದನೂ ಇದನ್ನು ಪ್ಲಾನಿಂಗ್ ಮಾಡಬೇಕು ಅಂತ ಹೇಳುತ್ತೆ ಈ ರೋಡ್ ಮ್ಯಾಪ್. ಸೊ ನೋಟ್ ಮಾಡಿಟ್ಕೊಳ್ಳಿ. ಸೊ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ನ ತಂದು ಅದಕ್ಕೆ ಸಂಬಂಧಪಟ್ಟಂತೆ MCQಗಳನ್ನ ಪ್ರಿಪೇರ್ ಮಾಡಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.